ಇನ್ನು ಸಿಎಂ ಡಿಸಿಎಂ ಭೇಟಿಗೆ ರಾಹುಲ್ ಗಾಂಧಿ ಒಪ್ಪಲಿಲ್ಲ ಯಾಕೆ? ಈ ವಿಚಾರ ಕೈಪಾಳ್ಯದಲ್ಲಿ ಭಾರಿ ಚರ್ಚೆ ಗ್ರಾಸವಾಗಿದೆ. ರಾಹುಲ್ ನಡೆ ಚರ್ಚೆಗೆ ಕಾರಣ ಆಗಿದೆ. ಈ ಮೂಲಕ ಕೈ ನಾಯಕರಿಗೆ ರಾಹುಲ್ ಗಾಂಧಿ ಏನಾದರೂ ಸಂದೇಶ ರವಾನಿಸಿದ್ರಾ? ತಾನ್ ಭೇಟಿಯಾಗಲಿಲ್ಲ, ಎಐಸಿಸಿ ಅಧ್ಯಕ್ಷರೇ ಹೈಕಮಾಂಡ್ ಎನ್ನುವಂತಹ ಸಂದೇಶ ಕೊಟ್ರ? ಹಾಗಿದ್ರೆ ಎಐಸಿಸಿ ಅಧ್ಯಕ್ಷರೇ ಕೆಲ ನಿರ್ಣಯಗಳನ್ನ ತೆಗೆದುಕೊಳ್ಳಬೇಕು, ಅವರೇ ದೆಹಲಿಗೆ ಬಂದು ಮಾತುಕತೆ ನಡೆಸಲಿ ಎಂಬ ಸಂದೇಶನ. ಹೀಗಾಗಿ ತಾನು ದೆಹಲಿಯಲ್ಲಿದ್ರೂ ಕೂಡ ಸಿಎಂ ಡಿಸಿಎಂ ಭೇಟಿಗೆ ಅವಕಾಶ ನೀಡಲಿಲ್ವಾ ರಾಹುಲ್? ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯೂ ಇಲ್ಲ ಎನ್ನುವ ಸಂದೇಶ ಈ ಮೂಲಕ ರವಾನಿಸಿದಾರ. ಸಿಎಂ ಡಿಸಿಎಂ ಇಬ್ರೂ ಕೂಡ ದೆಹಲಿಗೆ ಹೋದ್ರು, ಆದರೆ ರಾಹುಲ್ ಗಾಂಧಿ ಭೇಟಿಗೆ ಒಪ್ಪಲಿಲ್ಲ. ಇದರ ಅರ್ಥ ಏನು? ಕೈಪಾಳ್ಯದಲ್ಲಿ ರಾಹುಲ್ ನಡೆ ಭಾರಿ ಚರ್ಚೆ ಗ್ರಾಸ ಆಗಿದೆ. ಈ ಮೂಲಕ ರಾಹುಲ್ ಗಾಂಧಿ ಒಂದು ಸಂದೇಶ ರವಾನಿಸಿದಾರ. ಎಐಸಿಸಿ ಅಧ್ಯಕ್ಷರೇ ಹೈಕಮಾಂಡ್ ಎನ್ನುವ ಸಂದೇಶನ. ಈ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಪ್ರಸನ್ನ. ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಸನ್ನ, ರಾಜ್ಯ ರಾಜಕಾರಣದಲ್ಲಿ ಅದರಲ್ಲೂ ಕಾಂಗ್ರೆಸ್ ಪಾಳದಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆ, ನಾಯಕತ್ವ ಬದಲಾವಣೆಯ ಚರ್ಚೆ, ಇದು ಒಂದು ಮಗ್ಗಲಾಗಿತ್ತು. ಆದರೆ ಸಿಎಂ ಡಿಸಿಎಂ ಯಾವಾಗ ದೆಹಲಿಗೆ ಹೋಗಿ ವಾಪಸ್ ಆದ್ರೂ ಎಲ್ಲವೂ ಕೂಡ ಬಹಳ ವಿಭಿನ್ನವಾಗಿ ಕಂಡು ಬರ್ತಾ ಇದೆ. ಏನಾಗ್ತಾ ಇದೆ? ರಾಹುಲ್ ಗಾಂಧಿ ಭೇಟಿ ಕೂಡ ಆಗ್ಲಿಲ್ಲ ಅಂತಂದ್ರೆ ನಾಯಕತ್ವ ಬದಲಾವಣೆ ಬಗ್ಗೆ ಚರ್ಚೆಯೇ ಬೇಡ ಅಂತ ಅರ್ಥನ? ಖರ್ಗೆ ಅವರೇ ಈಗ ಎಲ್ಲಾ ಡಿಸಿಷನ್ಗಳನ್ನ ತೆಗೆದುಕೊಳ್ಳಿ ಅನ್ನುವಂತ ಅರ್ಥನ? ಏನು ಮೆಸೇಜ್ ಪಾಸ್ ಆನ್ ಆಗ್ತಾ ಇದೆ ಅಂತ ಈ ಬೆಳವಣಿಗೆಯಿಂದ? ಪ್ರತಿಮಾ, ಈಗ ಕಾಂಗ್ರೆಸ್ನಲ್ಲಿ ಆಗ್ತಾ ಇರುವಂತಹ ಬೆಳವಣಿಗೆಗಳು ಒಂದಷ್ಟು ಬೇರೆ ಬೇರೆ ರೀತಿಯ ತ್ವರಿತಗತಿಯ ತಿರುವನ್ನ ಪಡೆದುಕೊಳ್ತಾ ಇದ್ದಾವೆ. ಒಂದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಮತ್ತು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ಹೋಗಿದ್ದು ಕೇವಲ ನಿಗಮ ಮಂಡಳಿ ಆಗಲಿ ಬೇರೆ ವಿಚಾರಗಳೇ ಆಗಿರಲಿಲ್ಲ. ನಾಯಕತ್ವ ಬದಲಾವಣೆಯ ವಿಚಾರದಲ್ಲೂ ಕೂಡ ಒಂದು ಪ್ರಮುಖ ಸಂದೇಶವನ್ನ ರಾಹುಲ್ ಗಾಂಧಿ ಅವರ ಮೂಲಕ ರವಾನಿಸಬೇಕು ಅನ್ನುವಂತಹ ಇರಾದೆ ಕೂಡ ಡಿಕೆ ಶಿವಕುಮಾರ್ ಅವರಿಗೆ ಇತ್ತು. ಆದ್ರೆ ಅಲ್ಲಿ ನಡೆದಂತಹ ಬೆಳವಣಿಗೆಗಳೇ ಬೇರೆ, ವಿಭಿನ್ನವಾಗಿತ್ತು. ರಾಹುಲ್ ಗಾಂಧಿ ಅವರು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳ ಭೇಟಿಗೆ ಉದ್ದೇಶಪೂರ್ವಕವಾಗಿ ಸಮಯಾವಕಾಶವನ್ನ ಕೊಡಲಿಲ್ಲ ಅನ್ನುವಂಥದ್ದು ಇದೀಗ ಕಾಂಗ್ರೆಸ್ ಪಾಳ್ಯದಲ್ಲಿ ನಡೀತಾ ಇರುವಂತಹ ಚರ್ಚೆ. ಈ ರೀತಿ ರಾಹುಲ್ ಗಾಂಧಿ ಅವರು ದೆಹಲಿಯಲ್ಲಿ ಇದ್ದಾಗಲೂ ಕೂಡ ಯಾಕೆ ಮುಖ್ಯಮಂತ್ರಿಗಳನ್ನ ಮತ್ತು ಉಪಮುಖ್ಯಮಂತ್ರಿಗಳನ್ನ ಭೇಟಿ ಆಗ್ಲಿಲ್ಲ ಅಂದ್ರೆ ಅದಕ್ಕೆ ರಾಹುಲ್ ಗಾಂಧಿ ಅವರ ಕಡೆಯಿಂದ ಸ್ಪಷ್ಟವಾಗಿ ಎಐಸಿಸಿ ನಾಯಕರು ಕೊಡ್ತಾ ಇರುವಂತಹ ಮಾಹಿತಿ, ರಾಹುಲ್ ಗಾಂಧಿ ಅವರು ಒಂದಷ್ಟು ಮೆಸೇಜ್ ಅನ್ನ ಪಾಸ್ ಮಾಡೋದಕ್ಕೆ ಈ ರೀತಿ ಉದ್ದೇಶಪೂರ್ವಕವಾಗಿ ಭೇಟಿಗೆ ಅವಕಾಶವನ್ನ ಕೊಡಲಿಲ್ಲ ಅನ್ನುವಂಥದ್ದು. ಒಂದು, ಹೈಕಮಾಂಡ್ ನ ಕಡೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸೇರಿದಂತೆ ಎಲ್ಲರೂ ಕೂಡ ಬೆಟ್ಟು ತೋರಿಸ್ತಾ ಇದ್ರು. ಆದ್ರೆ ಹೈಕಮಾಂಡ್ ಅನ್ನುವಂಥದ್ದು ಎಐಸಿಸಿ ಅಧ್ಯಕ್ಷರಾಗಿರ್ತಾರೆ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೂಡ ಹೈಕಮಾಂಡ್ ನ ಒಂದು ಭಾಗ. ಹೀಗಿರುವಾಗ ನಾನು ಪ್ರತ್ಯೇಕವಾದಂತಹ ಹೈಕಮಾಂಡ್ ಅಲ್ಲ ಅನ್ನುವಂಥದ್ದನ್ನ ರಾಹುಲ್ ಗಾಂಧಿ ಅವರು ಪರೋಕ್ಷವಾಗಿ ರವಾನಿಸಿದ್ದಾರೆ. ಇದರ ಜೊತೆಗೆ ಈ ಸಂದರ್ಭದಲ್ಲಿ ಬೇರೆ ಬೇರೆ ರಾಜ್ಯಗಳ ಚುನಾವಣೆ ಇರುವಂತಹ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕೂಡ ನಾಯಕತ್ವ ಬದಲಾವಣೆಯಂತಹ ವಿಚಾರಕ್ಕೆ ನಾವು ಕೈ ಹಾಕುವಂತ ಅಗತ್ಯತೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಪರೋಕ್ಷವಾಗಿ ರಾಹುಲ್ ಗಾಂಧಿ ಅವರು ಪ್ರಸ್ತಾಪವನ್ನ ಮಾಡಿದ್ದಾರೆ. ಇದೀಗ ರಾಹುಲ್ ಗಾಂಧಿ ಅವರ ಭೇಟಿ ಆಗದೇನೆ ವಾಪಸ್ ಆಗಿರುವಂತಹ ಸಿದ್ದರಾಮಯ್ಯ ಮತ್ತು ಡಿಕೆ ಶಿವಕುಮಾರ್ ಅವರ ನಡೆಯನ್ನ ಗಮನಿಸಿದ್ರೆ ಇದು ಒಂದು ತಾತ್ಕಾಲಿಕವಾದಂತಹ ಕದನ ವಿರಾಮ ಅನ್ನುವಂಥದ್ದು ಮೇಲ್ನೋಟಕ್ಕಂತೂ ಅನಿಸ್ತಾ ಇದೆ. ದೆಹಲಿಯಲ್ಲಿ ಸಿದ್ದರಾಮಯ್ಯನವರು ಅಬ್ಬರಿಸಿ ಒಂದು ರೀತಿಯಲ್ಲಿ ನೇರವಾಗಿ ರಾಜಕಾರಣದ ತಮ್ಮ ಅನುಭವದ ಆಧಾರದ ಮೇಲೆ ಡಿಚ್ಚಿ ಕೊಡುವಂತ ಕೆಲಸವನ್ನ ಮಾಡಿದ್ರೆ, ಡಿಕೆ ಶಿವಕುಮಾರ್ ಅವರು ಅದಕ್ಕೆ ಪ್ರತಿಯಾಗಿ ಬೇರೆದೇ ರೀತಿಯ ಟ್ಯಾಕ್ಟಿಕ್ಸ್ ಅನ್ನು ಉಪಯೋಗಿಸ್ತಾ ಇದ್ದಾರೆ. ರಾಹುಲ್ ಗಾಂಧಿ ಅವರ ಭೇಟಿ ಆಗದೇನೆ ವಾಪಸ್ ಆಗಿರುವಂತಹ ಡಿಕೆ ಶಿವಕುಮಾರ್ ಅವರು ಆ ರೀತಿಯ ಅಗ್ರೆಷನ್ ಅನ್ನ ತಮ್ಮ ಮಾತುಗಳಲ್ಲಿ ತೋರಿಸ್ತಾ ಇಲ್ಲ. ಅಂದ್ರೆ ಪಕ್ಷದ ವಿರುದ್ಧ ಹೋಗುವಂತದ್ದಿರ್ಬೋದು ಅಥವಾ ರೆಬೆಲ್ ಆಗೋದಕ್ಕೆ ತಾನು ಸಿದ್ಧ ಅನ್ನುವಂಥದ್ದಿರ್ಬೋದು, ಈ ರೀತಿಯ ನಡವಳಿಕೆಯನ್ನ ಡಿಕೆ ಶಿವಕುಮಾರ್ ಅವರು ತೋರಿಸ್ತಾ ಇಲ್ಲ. ಅದರ ಬದಲಾಗಿ ಸಹನೆಯಿಂದ ನಾನು ಕಾಯ್ತೀನಿ ಅನ್ನುವಂತ ರೀತಿಯ ಅರ್ಥದಲ್ಲಿಯೇ ಡಿಕೆ ಶಿವಕುಮಾರ್ ಅವರು ಮಾತನಾಡ್ತಾ ಇದ್ದಾರೆ. ಮತ್ತು ಎಲ್ಲಾ ಪ್ರಶ್ನೆಗಳಿಗೂ ಕೂಡ ಮುಖ್ಯಮಂತ್ರಿಗಳ ಮಾತಲ್ಲಿ ಉತ್ತರ ಇದೆ ಅನ್ನುವಂಥದ್ದನ್ನು ಕೂಡ ಪರೋಕ್ಷವಾಗಿ ಹೇಳ್ತಾ ಇದ್ದಾರೆ. ಈ ಮೂಲಕ ಡಿಕೆ ಶಿವಕುಮಾರ್ ಅವರು ಮುಂದಿನ ದಿನಗಳಲ್ಲೂ ಕೂಡ ತಾನು ಸಹನೆಯಿಂದ ಕಾಯ್ತೀನಿ ಅನ್ನುವಂಥದ್ದನ್ನ ಪರೋಕ್ಷವಾಗಿ ಹೇಳಿ ಆ ಮೂಲಕ ಇನ್ನೂ ಕೂಡ ಈ ಗೊಂದಲಗಳು ನಿಂತಿಲ್ಲ ಅನ್ನುವಂಥದ್ದನ್ನ ಸ್ಪಷ್ಟವಾಗಿ ತಿಳಿಸಿಕೊಡ್ತಾ ಇದ್ದಾರೆ. ಪ್ರತಿಮಾ, ಥ್ಯಾಂಕ್ಸ್ ಪ್ರಸನ್ನ ತಮ್ಮ ಮಾಹಿತಿಗೆ.